ನಮಸ್ಕಾರ. ಸುಮಾರು ರೈತರದ್ದು ಸಮಸ್ಯೆ ಇದ್ದಿರುತ್ತೆ. ಅದು ಏನಂತ ಅಂದ್ರೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಅದೇ ರೀತಿ ಜಮೀನಿನ ದಾಖಲೆಯಾದ ಪಹಣಿಯಲ್ಲಿ ಇರೋದಿಲ್ಲ. ಸುಮಾರು ರೈತರು ನೋಡಿರ್ತೀರಾ ನಿಮ್ಮ ಒಂದು ಪಹಣಿಯಲ್ಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಹೆಸರು ಮಿಸ್ ಮ್ಯಾಚ್ ಇರೋದು ಅಂದ್ರೆ ಕನ್ನಡದಲ್ಲಿ ಅಕ್ಷರ ತಪ್ಪಾಗಿರುವುದು ಸಹ ಹಲವಾರು ರೈತರದ್ದು ಆಗಿರುತ್ತೆ. ಪಹಣಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ಅದೇ ರೀತಿ ರೈತರು ಒಮ್ಮೆಯೂ ಸಹ ತಮ್ಮ ಜಮೀನಿನ ದಾಖಲೆಯಲ್ಲಿ ಹೆಸರು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆಯೋ ಚೆಕ್ ಮಾಡಿಕೊಳ್ಳುವುದೇ ಇಲ್ಲ. ಹೆಸರು ತಪ್ಪಾಗಿದ್ದರೆ ಅದು ತಿದ್ದುಪಡಿ ಮಾಡುವುದು ಹೇಗೆ? ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಹೆಸರು ಪಹಣಿ ಅಥವಾ ಜಮೀನಿನ ದಾಖಲೆಗಳಲ್ಲಿ ಹೇಗೆ ಸೇರಿಸಬೇಕು? ಯಾವ ದಾಖಲೆಗಳು ಬೇಕಾಗುತ್ತವೆ? ಇದನ್ನು ಮಾಡಲು ಇದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಎಂಬುದನ್ನು ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳುತ್ತೇವೆ. ಈ ವಿಡಿಯೋ ಆದಷ್ಟು ರೈತರಿಗೆ ಶೇರ್ ಮಾಡಿ. ಹೆಲ್ಪ್ ಆಗುತ್ತೆ ದಯವಿಟ್ಟು. ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಪಹಣಿಯಲ್ಲಿ ತಿದ್ದುಪಡಿ ಮಾಡಬೇಕೆಂದರೆ ಈ ದಾಖಲೆಗಳು ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದನೆಯದು ಆಧಾರ್ ಕಾರ್ಡ್ ಬೇಕಾಗುತ್ತದೆ. ಎರಡನೆಯದು 20 ರೂಪಾಯಿ ಸ್ಟ್ಯಾಂಪ್ ಪೇಪರ್. ಹೆಸರು ತಿದ್ದುಪಡಿ ಬಗ್ಗೆ ಕುರಿತು ಒಂದು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಹೌದು, ಹೆಸರು ತಿದ್ದುಪಡಿಗೆ ಕಾರಣ ಮತ್ತು ಅದರ ವಿವರಗಳನ್ನು ತಹಸೀಲ್ದಾರ್ ಅವರಿಗೆ ಸ್ವಯಂ ಡಿಕ್ಲರೇಷನ್ ಕೊಟ್ಟು ಸಹಿ ಮಾಡುವುದು. ಮೂರನೆಯದು ಜಮೀನಿನ ಮುಖ್ಯ ದಾಖಲೆಯಾದ ಪಹಣಿಯೂ ಸಹ ಬೇಕೇ ಬೇಕಾಗುತ್ತೆ. ನಾಲ್ಕನೆಯದು ಇವೆಲ್ಲ ದಾಖಲೆಗಳ ಜೊತೆಗೆ ಒಂದು ಅರ್ಜಿಯೂ ಸಹ ನೀವು ಬರೆಯಬೇಕಾಗುತ್ತೆ. ಆ ಒಂದು ಅರ್ಜಿಯಲ್ಲಿ ಹೆಸರು ತಿದ್ದುಪಡಿ ಮಾಡುವ ಕುರಿತು ಒಳಗೊಂಡಿರುವ ಮಾಹಿತಿ ನೀವು ಆ ಒಂದು ಅರ್ಜಿಯಲ್ಲಿ ಬರೆಯಬೇಕು. ಇಷ್ಟೆಲ್ಲ ಆದ್ಮೇಲೆ ಆ ಒಂದು ಅರ್ಜಿಯ ಜೊತೆಗೆ ಇಲ್ಲಿ ಹೇಳಿರುವಂತಹ ಕೆಲವು ಮುಖ್ಯ ದಾಖಲೆಗಳು ಆ ಅರ್ಜಿಯ ಜೊತೆಗೆ ನೀವು ಲಗತ್ತಿಸಿ ನಿಮ್ಮ ತಾಲೂಕಿನಲ್ಲಿರುವ ತಹಸೀಲ್ದಾರ್ ಕಚೇರಿಯಲ್ಲಿರುವ ಅವಕಾಶ ಶಾಖೆ ಅಂದ್ರೆ ಅದನ್ನು ಇಂಗ್ಲಿಷ್ನಲ್ಲಿ ಇನ್ವರ್ಟ್ ಸೆಂಟರ್ ಸಹ ಎಂದು ಕರೆಯುತ್ತಾರೆ. ಆ ಒಂದು ಇನ್ವರ್ಟ್ ಸೆಂಟರ್ಗೆ ನೀವು ಕೊಡಬೇಕಾಗುತ್ತೆ. ಈ ಎಲ್ಲಾ ದಾಖಲೆಗಳ ಜೊತೆಗೆ ಇದಾದ ನಂತರ ನೀವು ಕೊಟ್ಟಿರುವಂತಹ ಆ ಒಂದು ದಾಖಲೆಗಳ ಕಡತವು ಭೂಮಿ ಕೇಂದ್ರದ ಮೂಲಕ ಎಂಟ್ರಿಯಾಗಿ ಮುಂದಿನ ಅಂದಾಜು 15 ದಿನಗಳಲ್ಲಿ ನಿಮ್ಮ ಒಂದು ಹೆಸರು ಆಧಾರ್ ಕಾರ್ಡ್ನಲ್ಲಿ ಹೆಂಗಿರುತ್ತದೋ ಅದೇ ರೀತಿ ನಿಮ್ಮ ಜಮೀನಿನ ಪಹಣಿಯಲ್ಲಿ ಆಗುತ್ತೆ ಎಂದು ಹೇಳಬಹುದು. ಧನ್ಯವಾದಗಳು. ನಮಸ್ಕಾರ.